ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ ನಾವು ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ SSLCಯ ಕೃತಿಕಾರರ ಪರಿಚಯವನ್ನು ನೋಡೋಣ. ಆಸ್ ಪರ್ ಬ್ಲೂ ಪ್ರಿಂಟ್ ಇದು ಎಕ್ಸಾಮ್ ಟೈಮ್. ಈಗ ನೀವೆಲ್ಲ ಆಸ್ ಪರ್ ಬ್ಲೂ ಪ್ರಿಂಟ್ ಏನನ್ನು ಓದಬೇಕು, ಎಷ್ಟನ್ನು ಓದಬೇಕು ಅಷ್ಟನ್ನೇ ಓದಬೇಕಾಗ್ತದೆ. ಸೊ ಈ ವಿಡಿಯೋದೊಳಗಡೆ ನಾನು ನಿಮ್ಗೆ 7 ಜನ ಕೃತಿಕಾರರ ಪರಿಚಯವನ್ನು ಕೊಡ್ತೀನಿ. ನಾನು ಏನು ಈ ವಿಡಿಯೋದೊಳಗೆ ಕೊಟ್ಟೇನೆ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಹಿಂಗ ನೀವು ಬರೆದ್ರೆ ನಿಮಗೆ ಎಕ್ಸಾಮ್ ಒಳಗ 3 ಮಾರ್ಕ್ಸ್ ಸಿಗ್ತಾವ. ಸರಿ ನೋಡ್ರಿ, ಹಾಗಾದ್ರೆ ಕುಮಾರವ್ಯಾಸನ ಪರಿಚಯ ಬರ್ತದ. ಮಾಡಲ್ ಕ್ವಶನ್ ಪೇಪರ್ದೊಳಗೆ ಕೂಡ ಕುಮಾರವ್ಯಾಸನ ಪರಿಚಯವನ್ನ ಕೇಳಿದಾರೆ. ಕುಮಾರವ್ಯಾಸನ ಮೂಲ ಹೆಸರೇನು ಅಂದ್ರೆ ಗದುಗಿನ ನಾರಾಯಣಪ್ಪ ಅಂತೇಳಿ. ಸೊ ಗದುಗಿನ ನಾರಾಯಣಪ್ಪ ಈತನ ಕಾಲ 1430. ಈತ ಕೋಳಿವಾಡ ಅನ್ನುವಂತ ಊರಿನೊಳಗ ಜನಿಸ್ತಾನ. ನೋಡ್ರಿ, ಊರನ್ನ ಬರ್ಲಿಕ್ಕೆ ನಿಮಗ ಅರ್ಧ ಮಾರ್ಕ್ಸ್ ಇರ್ತದ. ಕಾಲ 1430, ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದ. ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ಇವರ ಪ್ರಮುಖ ಕೃತಿಗಳು ಎರಡೇ 2 ಕೃತಿಗಳು. ಒಂದು ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂಥದ್ದು, ಅದಕ್ಕನ ಗದುಗಿನ ಭಾರತ ಅಂತ ಕೂಡ ಕರೀತಾರ. ಕರ್ನಾಟ ಭಾರತ ಕಥಾಮಂಜರಿ ಅಂದ್ರೂ ಕೂಡ ಅದೇ, ಗದುಗಿನ ಭಾರತ ಅಂದ್ರೂ ಕೂಡ ಅದೇ. ಇನ್ನೊಂದು ಐರಾವತ ಅನ್ನುವಂತ ಕೃತಿ. ಈ 2 ಕೃತಿಗಳನ್ನ ಬರೀಬೇಕಾಗ್ತದೆ. ಕೃತಿಗಳನ್ನ ಬರೀಲಿಕ್ಕೆ ಅರ್ಧ ಮಾರ್ಕ್ಸ್ ಇರ್ತದ. ಈತನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಯಾಕೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೋ ಅಂತಂದ್ರೆ, ಈತನು ತನ್ನ ಗದುಗಿನ ಭಾರತದೊಳಗಡೆ ಅತಿ ಹೆಚ್ಚು ರೂಪಕ ಅಲಂಕಾರಗಳನ್ನ ಬಳಸಿದ್ದರಿಂದಾಗಿ ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಈ ಪ್ರಸ್ತುತ ಏನ್ ನಿಟ್ಟೋಟದಲ್ಲಿ ಹಾಗೆ ಬಿಟ್ಟ ಮಂಡೆಯಲ್ಲಿ ಅನ್ನುವಂತ ಪಾಠ ಇದೆ. ಇದನ್ನ ಗದುಗಿನ ಭಾರತ ಅಂತಂದ್ರೆ ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂತ ಕೃತಿಯಿಂದ ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತಂದ್ರೆ ಕುವೆಂಪು. ನೋಡ್ರಿ, ಕುವೆಂಪು ಅವರ ಹೆಸರು ಪುಟ್ಟಪ್ಪ, ಅವರ ಕಾವ್ಯನಾಮ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದ್ರೆ ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅನ್ನುವಂತ ಊರಿನೊಳಗಡೆ ಡಿಸೆಂಬರ್ 29, 1904 ಜನಿಸ್ತಾರ. ನಿಮಗ ಈ ತಿಂಗಳು ಮತ್ತು ವರ್ಷಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಅಂತ ಅನ್ಸಿದ್ರ ಕೇವಲ 1904 ಅಂತ ನೆನಪಿಟ್ಕೊಂಡ ಇಷ್ಟನ್ನು ಬರೆದ್ರೆ ಸಾಕು. ಇವರಿಗೆ ಕನ್ನಡದ ವರ್ಡ್ಸ್ ವರ್ತ್ ಅಂತ ಕರೀತಾರ. ಹಾಗೆ ಇವರು ಕನ್ನಡದ 2ನೇ ರಾಷ್ಟ್ರಕವಿ ಅಂತ ಖ್ಯಾತರಾಗಿದ್ದಾರೆ. ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ಚಂದ್ರಮಂಚಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಶೂದ್ರ ತಪಸ್ವಿ, ಜಲಗಾರ, ಮಲೆಗಳಲ್ಲಿ ಮದುಮಗಳು, ಹೀಗೆ ಇನ್ನೂ ಹಲವಾರು ಕೃತಿಗಳದಾವ. ನೀವು ನಿಮಗ ಸುಲಭವಾಗಿ ನೆನಪುಳಿಯುವಂತ 4 ಕೃತಿಗಳನ್ನ ನೆನಪಿನೊಳಗೆ ಇಟ್ಕೊಂಡ್ರೆ ಸಾಕು. ಇನ್ನ ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಅಂತಂದ್ರೆ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಹಾಗೆ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಬಹಳಷ್ಟು ಪ್ರಶಸ್ತಿಗಳು ಕುವೆಂಪು ಅವರು ಸಿಕ್ಕಿದಾವ. ಇಲ್ಲಿ ನಿಮಗ ನೆನಪುಳಿಯುವಂತಹ 2ರಿಂದ 3 ಪ್ರಶಸ್ತಿಗಳನ್ನ ನೆನಪಿಟ್ಕೊಂಡ್ರೆ ಸಾಕು. ಇವರು 1994 ಅಂದ್ರೆ ನವೆಂಬರ್ 10, 1994 ಇವರು ನಿಧನರಾಗ್ತಾರ. ಪ್ರಸ್ತುತ ಈ ನನ್ನ ಗೋಪಾಲ ಅನ್ನುವಂತ ಪಾಠ ಏನಿದೆ, ಈ ಪಾಠವನ್ನ ನನ್ನ ಗೋಪಾಲ ಅನ್ನುವಂತ ನಾಟಕದಿಂದನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಕೃತಿ ಹೆಸರು ಕೂಡ ನನ್ನ ಗೋಪಾಲ, ಅದರಿಂದ ಆಯ್ಕೆ ಮಾಡ್ಕೊಂಡಿಟ್ಟಿರುವಂತ ಆ ನಾಟಕ ಭಾಗ ಏನಿದೆ ಅದರ ಹೆಸರು ಕೂಡ ನನ್ನ ಗೋಪಾಲ ಅನ್ನುವಂಥದ್ದು. ಸೊ ನೋಡ್ರಿ, ಯಾವುದೇ ಕವಿ ಅಥವಾ ಲೇಖಕರ ಪರಿಚಯವನ್ನ ಬರೀಬೇಕಾದ್ರೆ ಮುಖ್ಯವಾಗಿ ಅವರು 4 ಅಂಶಗಳನ್ನ ಕೇಳ್ತಾರ. ಅದು ತಮಗೂ ಗೊತ್ತಿದೆ. ಕೃತಿಕಾರರ ಸ್ಥಳ ಕೇಳ್ತಾರ. ಸ್ಥಳ ಅಂದ್ರೆ ಅವರ ಊರು ಇರಬೇಕು. ಕಾಲ ಕೇಳ್ತಾರ. ಕಾಲ ಅಂದ್ರೆ ಅವರು ಜನಿಸಿದ ವರ್ಷ ಇರ್ಬೇಕಾಗ್ತದೆ. ಆ ನಂತರ ಆ ಕೃತಿಗಳನ್ನ ಕೇಳ್ತಾರ. ಕೃತಿಕಾರರ ಕೃತಿಗಳು ಅಂತ ಹೇಳಿ ಕೃತಿಕಾರರ ಕೃತಿಗಳನ್ನ ಕೇಳ್ತಾರ. ಕಾಲ ಬರಿಬೇಕಾಗ್ತದ. ಅದ್ರ ಜೊತೆಗೆ ಪ್ರಶಸ್ತಿ ಅಥವಾ ಬಿರುದು ಅಂತ ಇರ್ತದ. ಉದಾಹರಣೆಗೆ ಈಗ ಕುಮಾರವ್ಯಾಸನ್ಗೆ ಏನಿರಲ್ಲ ಅಂದ್ರೆ ಪ್ರಶಸ್ತಿ ಇರಂಗಿಲ್ಲ, ಅವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂತ ಬಿರುದು ಇರ್ತದ. ಆ ರೀತಿಯಾಗಿ ಸರಿನಾ? ಓಕೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರದ್ದು ನೋಡ್ರಿ, ಬಹಳ ಸರಳವಾಗಿರುವಂತಹ ಪರಿಚಯ ಅವ್ರದ್ದು. ಗುರುರಾಜ್ ಕರ್ಜಗಿ ಅವರು 1952ರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜಗಿ ಅನ್ನುವಂತ ಊರಿನೊಳಗಡೆ ಇವರು ಜನಿಸ್ತಾರ. 22ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಪ್ರಜಾವಾಣಿ ಅನ್ನುವಂತ ದಿನಪತ್ರಿಕೆ ಒಳಗಡೆ ಮೊದಲು ಕರುಣಾಳು ಬಾ ಬೆಳಕೆ ಅನ್ನುವಂತ ಅಂಕಣ ಬರ್ತಾ ಇತ್ತು. ಇದನ್ನ ಅವರು ಸಂಗ್ರಹ ಮಾಡಿ ಪುಸ್ತಕ ಮಾಡಿದಾರೆ, ಕರುಣಾಳು ಬಾ ಬೆಳಕೆ ಅಂತೇಳಿ. ಪಾರ್ಟ್ 1, ಪಾರ್ಟ್ 2 ಅಂತೇಳಿ ಹೀಗೆ 14, 15, 16 ಪಾರ್ಟ್ಗಳು ಸಹಿತ ಬಂದಿದಾವೆ.
ಆದ್ರೆ ಎಷ್ಟೇ ಪಾಠಗಳು ಬಂದ್ರು ಸಹಿತ ಆ ಕೃತಿ ಹೆಸರೇನಪ್ಪಾ ಅಂದ್ರೆ ಕರುಣಾಳು ಬಾ ಬೆಳಕೆ. ಇದು ಒಂದೇ ಒಂದು ಕೃತಿ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ. ಈ ಪಾಠವನ್ನ ಕಾಫಿ ಕಪ್ಪು ಅನ್ನುವಂತ ಪಾಠವನ್ನ ಅವರ ಕರುಣಾಳು ಬಾ ಬೆಳಕೆ ಅನ್ನುವಂತ ಪುಸ್ತಕದಿಂದ ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನ ಸಿ.ಪಿ. ಕೃಷ್ಣಕುಮಾರ್ ಅವರು ನೋಡ್ರಿ, ಇವರು ಚಿಕ್ಕನಾಯಕನಹಳ್ಳಿ, ಸರಿನಾ? ಸಿ ಫಾರ್ ಚಿಕ್ಕನಾಯಕನಹಳ್ಳಿ, ಪಿ ಫಾರ್ ಪುಟ್ಟೇಗೌಡ ಅಂತೇಳಿ. ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಮೈಸೂರು ಜಿಲ್ಲೆ ಕೃಷ್ಣರಾಜ್ ನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಅನ್ನುವಂತ ಊರಿನೊಳಗಡೆ ಜನಿಸ್ತಾರ. 1939 ಇವರ ಕಾಲ. ಇವರ ಪ್ರಮುಖ ಕೃತಿಗಳು ಅಂದ್ರೆ ತಾರಾಸುಖ, ಬೊಗಸೆ, ಅನಂತ ಪೃಥ್ವಿ, ಕನ್ನಡ, ಚತುರ್ಮುಖ, ಕಾವ್ಯಾರಾಧನ, ಜನಪದ ಪ್ರತಿಭೆ ಅಂತೇಳಿ ಅದನ್ನ ನಿಮಗೆ ಹೇಳಿದಂಗ 3-4 ಕೃತಿಗಳನ್ನ ನೆನ್ಪಿಟ್ಕೊಳ್ರಿ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಜಾನಪದ ತಜ್ಞ ಪ್ರಶಸ್ತಿ ಸಿಕ್ಕಿದೆ, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಚುಟುಕು ರತ್ನ ಅನ್ನುವಂತ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಪ್ರಸ್ತುತ ಇವರು ಬರೆದಿರುವಂತ ಪಾಠ ಸತ್ತು ಮಾಡದಿರು ಅನ್ನುವಂಥದ್ದನ್ನ ಅವರ ಬೊಗಸೆ ಅನ್ನುವಂತ ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳ ನೋಡ್ರಿ, ಇವೆಲ್ಲ 3 ಅಂಕಗಳು ಬರುವಂತ ಪಾಠಗಳಿಂದ ಇವನ್ನ ನಾನು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದೇನೆ. ಇಲ್ಲಿರುವಂತ ಈ ಆಕರ ಕೃತಿ ಪಾಠದ ಹೆಸರು ಮತ್ತು ಕವಿ ಅಥವಾ ಲೇಖಕರ ಹೆಸರನ್ನ ನೆನಪಿಟ್ಕೊಂಡ್ರೆ ನಿಮಗ ಸಂದರ್ಭ ಬರೆಯುವಾಗ ಇದೇ ಪಾಠಗಳಿಂದನ ಸಂದರ್ಭ ಬರ್ತಾವ. ಇದೇ 7 ಪಾಠಗಳಿಂದ 5 ಸಂದರ್ಭಗಳು ಬರ್ತಾವ. ಹೀಗಾಗಿ ನೀವು ಇದನ್ನ ನೆನಪಿಟ್ಕೊಂಡ್ರೆ ಅಂದ್ರ ಆಕಾರ ಬರೀಲಿಕ್ಕೆ ಕೂಡ ನಿಮಗೆ ಇದೇನಾಗ್ತದೆ, ಈಸಿ ಆಗ್ತದೆ, ಸರಳ ಆಗ್ತದೆ. ವಿದ್ಯಾರ್ಥಿಗಳೇ, ನಾನು ಎಕ್ಸಾಮ್ಸ್ ರಿಲೇಟೆಡ್ ಆಗಿ ನಿರಂತರವಾಗಿ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ದ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೆ, ನೀವು ಅಲ್ಲಿ ಜಾಯಿನ್ ಆಗ್ರಿ. ನಾನು ಸ್ಟಡಿ ಮಟೀರಿಯಲ್ ಮತ್ತೆ ವಿಡಿಯೋಸ್ ಗಳನ್ನ ಆಗಾಗ ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಸರಿ, ನೆಕ್ಸ್ಟ್ ಅಂದ್ರೆ ಬಸವರಾಜ್ ಸಾದರ್. ಬಸವರಾಜ್ ಸಾದರ್ ಅವರು 1955 ಒಳಗಡೆ ಧಾರವಾಡ ಜಿಲ್ಲೆಯ ಕುಂದಗೋಳ ಅನ್ನುವಂತ ಊರಿನೊಳಗಡೆ ಇವರು ಜನಿಸ್ತಾರ. ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ಅದು ಸಿಸಿಪಸರ ಸುತ್ತು, ತಪ್ಪದಂಡ, ಹೊಸ ಆಲೋಚನೆ, ಮೃದುವಾಗಿ ಮುಟ್ಟು ಅಂತೇಳಿ. ಇವರಿಗೆ ಅಂದ್ರೆ ಅಖಿಲ ಭಾರತೀಯ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಸಿಕ್ಕದ, ಜಯತೀರ್ಥ ರಾಜ ಪುರೋಹಿತ ಸ್ಮಾರಕ ಬಹುಮಾನ ಸಿಕ್ಕದ, ಹಾಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಇವರಿಗೆ ಸಿಕ್ಕಿದೆ. ಪ್ರಸ್ತುತ ಸವಿಚೈತ್ರ ಅನ್ನುವಂತ ಈ ಪದ್ಯವನ್ನ ಅವರ ಸಿಸಿಪಸರ ಸುತ್ತು ಅನ್ನುವಂತ ಒಂದು ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ರಮೇಶ್ ಗೌಡ್ ಮಲ್ಲನಗೌಡ್ ಕಲ್ಲನಗೌಡ್ ನೋಡ್ರಿ, ರಮೇಶ್ ಗೌಡ್ MK ಇವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಅನ್ನುವಂತ ಊರಿನೊಳಗಡೆ ಜನಿಸ್ತಾರ. ಅದು 1975ರಲ್ಲಿ. ಇವರೇ ಅತಿ ಸಣ್ಣ ವಯಸ್ಸಿನವರು ಅಂದ್ರೆ ನಮ್ಮ ಪಾಠದೊಳಗಿರುವಂತ ಕೃತಿಕಾರರಲ್ಲಿ 1975. ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ಅಮೃತಕ್ಕೆ ಹಾರಿದ ಗರುಡ, ರೂಪ ಬಯಲು, ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು ಅನ್ನುವಂಥದ್ದು. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮುದ್ದನ ದತ್ತಿ ಪ್ರಶಸ್ತಿ ಸಿಕ್ಕದ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಅನ್ನುವಂತ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಪ್ರಸ್ತುತ ಈ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಅನ್ನುವಂತ ಪಾಠವನ್ನ ಇವರ ಗಾನಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಕೃತಿ ಅಂದ್ರೆ ಪುಸ್ತಕ ಅಂತ ಅರ್ಥ. ಅವರ ಮಿತ್ರ ನೋಡ್ರಿ, ಅಂದ್ರೆ ಅಕ್ಕಿ ಹೆಬ್ಬಾಳು, ಅಂದ್ರೆ ರಾಮಣ್ಣ. ಓಕೆ, ಇವರ ಊರೇ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅವರು 1935ರಲ್ಲಿ ಮೊದಲನೇ ಪಾಠದ ಲೇಖಕರು ಇವರೇ. 1935ರಲ್ಲಿ ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು ಅನ್ನುವಂತಲ್ಲಿ ಇವರು ಜನಿಸ್ತಾರೆ. ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ಆರತಕ್ಷತೆ ಮತ್ತು ಇತರೆ ಪ್ರಬಂಧಗಳು, ನಾಣೇಕೆ ಕೊರೆಯುತ್ತೇನೆ, ಅದು ಇದು ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು. ಇವರಿಗೆ ನವರತ್ನರಾಮ್ ಪ್ರಶಸ್ತಿ ಸಿಕ್ಕಿದೆ, ವರ್ಧಮಾನ್ ಪ್ರಶಸ್ತಿ ಸಿಕ್ಕಿದೆ, ಕಾವ್ಯಾನಂದ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿದೆ, ಇನ್ನು ಮತ್ತೆ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಇವರು ಸಿಕ್ಕಿದಾವ. ಪ್ರಸ್ತುತ ಇವರ ಮೊದಲನೇ ಪಾಠ ಆಗಿರುವಂತ ಒಣಮರದ ಗಿಳಿ ಪಾಠವನ್ನ ಇವರು ಬರೆದಿರುವಂತ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಅನ್ನುವಂತ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಿದೆ. ವಿದ್ಯಾರ್ಥಿಗಳೇ, ನಾನು ಎಕ್ಸಾಮ್ಸ್ ರಿಲೇಟೆಡ್ ಆಗಿ ಹೀಗೆ ಕಂಟಿನ್ಯೂ ವಿಡಿಯೋಸ್ ಮಾಡ್ತಾ ಇರ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡ್ರಿ, ಮತ್ತೆ ನಿಮ್ ಸ್ನೇಹಿತರಿಗೂ ಕೂಡ ಇದನ್ನ ರೆಫರ್ ಮಾಡ್ರಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದಗಳು.